ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಅಚ್ಚು ಅಭಿ ಅಚ್ಚು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಪಡವಲಕಾಯಿ ಅಥವಾ ಅಡ್ಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ಬೆಳಗ್ಗೆನೇ ನಾನು ಕಡಲೆಕಾಳು ಬಟಾಣಿನ ನೆನೆಸಿಟ್ಟು ಹೋಗಿದೆ. ಚೆನ್ನಾಗಿ ತುಂಬ ನೆಂದಿದೆ ನೋಡಿ, ಕಾಳೆಲ್ಲ ಚೆನ್ನಾಗಿ ಸಿಪ್ಪೆ ಬಿಟ್ಟಿದೆ. ಬನ್ನಿ ಅಡ್ಲಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 3 ಅಡ್ಲಕಾಯಿಯನ್ನು ತೊಗೊಂಡಿದ್ದೀನಿ ನೋಡಿ, 3 ಅಡ್ಲಕಾಯಿ ತೊಗೊಂಡಿದ್ದೀನಿ. ಮತ್ತು ಖಾರ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ಮತ್ತು ಸಾಂಬಾರು ಪೌಡ್ರು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ. ಹುರ್ಕೋತಾ ಇದ್ದೀನಿ ಅಡ್ಲಕಾಯಿನ. ಅದು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗಿಬೇಕು, ಇಲ್ಲಾಂದರೆ ಕೈ ಹೊಡೆದು ಕೈ ಏನು ಅಷ್ಟೇನಿರಲ್ಲ, ಆದರೂ ಅದು ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದು ಅದನ್ನು ತೊಳಿಬೇಕು. ಸಿಪ್ಪೆ ಎಲ್ಲ ತೆಕ್ಕೋತಾ ಇದ್ದೀನಿ ಚೆನ್ನಾಗಿ. ಅದನ್ನೆಲ್ಲ ಫುಲ್ ಮೇಲಿರೋದೆಲ್ಲನೂ ತೆಗಿಬೇಕು. ತೆಗೆದಾದ್ಮೇಲೆ ವಾಶ್ ಮಾಡ್ಕೋಬೇಕು. ತೊಳ್ಕೊಂಡು ಸಣ್ಣ ಸಣ್ಣಗೆ ಹಚ್ಕೋಬೇಕು ಅವನ್ನ. ನಾವು ಅಡ್ಲಕಾಯಿ ಅಂತೀವಿ, ನೀವು ಪಡ್ಲಕಾಯಿ ಅಂತೀವಿ. ಒಬ್ಬೊಬ್ಬರು ಅಡ್ಲಕಾಯಿ, ಒಬ್ಬೊಬ್ಬರು ಪಡ್ಲಕಾಯಿ ಅಂತಾರೆ. ಸೊ ಹಾಗಾಗಿ ನಾವು ಅಡ್ಲಕಾಯಿ ಅಂತಲೇ ಅನ್ನೋದು. ಸಣ್ಣ ಸಣ್ಣಗೆ ಹಚ್ಚಿಟ್ಕೋಬೇಕು ಅದನ್ನು. ನೋಡಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಬೀಜ ಸಮೇತನೇ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಜಾಸ್ತಿ ಬಲ್ತಿಲ್ಲ, ಎಳಿಸಿದೆ ಇದು. ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಹಚ್ಚಿಟ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಹಚ್ಚಿಟ್ಟಾದ್ಮೇಲೆ ವೀಡಿಯೋ ಮಾಡಿದ್ದೀನಿ. ಹಾಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ, ಒಂದು ಕುಕ್ಕರ್ ಇಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಬಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನ ಹಾಕಿ ಹುರ್ಕೊಳ್ಳಿ. ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಕಾಳು ಹಾಕ್ಕೊಳ್ಳಿ, ಕಾಳು ಹುರ್ಕೊಳ್ಳಿ. ಕಾಳು ಕೂಡ ಸ್ವಲ್ಪ ಫ್ರೈ ಆಗಬೇಕು, ಗಮ್ ಅನ್ನುತ್ತೆ ಕಾಳು ಹುರಿಬೇಕಾದ್ರೆ, ಒಗ್ಗರಣೆ ಗಮ್ ಅನ್ನಬೇಕು. ಕಾಳೆಲ್ಲ ಹುರಿದಾದ್ಮೇಲೆ ಚೆನ್ನಾಗಿ ಹುರಿಯಿರಿ ಗಮ್ ಅನ್ನೋ ಥರ. ಈಗ ಹಚ್ಚಿಟ್ಕೊಂಡಿರುವಂಥ ಅಡ್ಲಕಾಯಿಯನ್ನು ಒಗ್ಗರಣೆಗೆ ಹಾಕೋಣ.
ಒಗ್ಗರಣೆಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಗಮ್ಮನ ಥರ ನೀರು ಸುಂಡುತ್ತೆ, ಅದು ನೀರು ಸುಂಡೋವರೆಗೂ ಹುರ್ಕೋಬೇಕು. ಆಹಾ, ಒಗ್ಗರಣೆ ಎಷ್ಟು ಘಮ್ ಅಂತಿದೆ ಗೊತ್ತಾ? ಉರಿಬೇಕಾರೆ ಕಾಳು, ಅಡ್ಲಕಾಯಿ ಎಲ್ಲ ಉರಿಬೇಕಾರೆ ಒಗ್ಗರಣೆ ಘಮ ಘಮ ಅಂತ ಇದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮಸಾಲೆ ಆ್ಯಡ್ ಮಾಡಿ. ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಯಾಕೆ ಜಾಸ್ತಿ ಗಟ್ಟಿಗೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು ಸಾಂಬಾರು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಕುಕ್ಕರ್ ಮುಚ್ಚಳ ಹಾಕಿ 3 ಕೂಗಿಸ್ಕೊಳ್ಳಿ. 3 ಕೂಗಿಸಾದ್ಮೇಲೆ 3 ವಿಸಲ್ ಕೂಗಿದೆ. ಒಂದು 15 ನಿಮಿಷ ಆಯಿತು. 15 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡ್ದಿದೆ. ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಸಾಂಬಾರು ಘಮ ಘಮ ಅಂತಿದೆ. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಆಯಿತು ಅನಿಸುತ್ತೆ. ಯಾರು ಬೇಜಾರು ಮಾಡ್ಕೋಬೇಡಿ, ಎಣ್ಣೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಅದೆಲ್ಲ ಉರಿಬೇಕಾದ್ರೆ ಒಗ್ಗರಣೆಗೆ ಹಾಕಿದ್ರು ಓಕೆ, ಇಲ್ಲ ಲಾಸ್ಟಲ್ಲಿ ಸಾಂಬಾರೆಲ್ಲ ಆದಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿದ್ರು ಓಕೆ. ಪಡ್ಲಕಾಯಿಯಲ್ಲಿ ಉಪ್ಸಾರು ಕೂಡ ಮಾಡ್ಬೋದು. ಇದೇ ಥರ ಪಡ್ಲಕಾಯಿ ಕುಯ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಕೂಗಿಸ್ಕೊಂಡ್ಮೇಲೆ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್.